ಶಾಂತಿ, ನೆಮ್ಮದಿ. ಮಾನವನು ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಇವುಗಳನ್ನು ಪಡೆಯಲು ಅನೇಕ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾನೆ. ಅದು ಎಲ್ಲೂ ಸಿಗುವಂತಹದ್ದಲ್ಲ ಅಂತ ತಿಳಿದಿದ್ದರೂ ಸಹ ಬೇರೆ ಬೇರೆ ಊರಿಗೆ ಪ್ರಯಾಣವನ್ನು ಮಾಡಿ ಅನೇಕ ಮನೋರಂಜನೆ ಕಾರ್ಯಕ್ರಮಗಳನ್ನು ನೋಡುತ್ತಾ, ಅನೇಕ ರೀತಿಯ ಉಡುಗೆ ತೊಡುಗೆಗಳನ್ನು ಧರಿಸುತ್ತಾ, ಬಗೆ ಬಗೆಯ ಭಕ್ಷ್ಯಗಳನ್ನು ಸೇವಿಸುತ್ತಾ ಸಂತೋಷವನ್ನು ಹೊಂದಲು ಪ್ರಯತ್ನಿಸುವನು. ಆದರೆ ಇವೆಲ್ಲ ಕ್ಷಣಿಕವಾದದ್ದು, ಅನುಭವಿಸುವವರೆಗೆ ಮಾತ್ರ ಇರುತ್ತೆ. ಸ್ವಸ್ಥಾನಕ್ಕೆ ಹಿಂತಿರುಗಿದಾಗ ಯಥಾ ಪ್ರಕಾರ ಹುಡುಕುವ ಪ್ರಯತ್ನ ಸಾಗುತ್ತಲೇ ಇರುತ್ತದೆ. ಇವುಗಳು ಹೊರಗೆ ಸಿಗುವಂತಹದ್ದಲ್ಲ, ಎಲ್ಲವೂ ನಮ್ಮಲ್ಲಿಯೇ ಇದೆ. ಆದರೆ ಅದನ್ನು ತಿಳಿಯದೆ, ಅರ್ಥ ಮಾಡಿಕೊಳ್ಳದೆ ಬಾಹ್ಯ ವಿಷಯ ವಸ್ತುಗಳಲ್ಲಿ ಹುಡುಕ್ತಾ ಇರ್ತೇವೆ. ಅದನ್ನು ಬಿಟ್ಟು ಅದು ನಮ್ಮಲ್ಲೇ ಇದೆ, ಅದು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ಅಂತ ಅಂದ್ಕೊಂಡಾಗ ಸುಲಭವಾಗಿ ಕೈವಶವಾಗುತ್ತೆ. ಹೀಗೆ ಸುಖ ಸಂತೋಷಗಳನ್ನು ಪಡೆಯಬಹುದು. ಎಷ್ಟೇ ಸುಖ ಸಂತೋಷಗಳಿದ್ದರೂ ಅದನ್ನು ತಿಳಿಯದೆ ಬೇರೆಡೆಗೆ ಸಿಗುವುದೇನೋ ಅಂತ ಹೇಳಿ ಭ್ರಮಿಸಿ ಪ್ರಯತ್ನಿಸಿದಾಗ ಅದು ವ್ಯರ್ಥವಾಗುತ್ತೆ. ಸುಖವಿದೆ ಅಂತ ಅಂದ್ಕೊಂಡ್ರೆ ಇದೆ, ಇಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲ. ಆದ್ದರಿಂದ ಮಾನವನು ಇದ್ದುದರಲ್ಲಿಯೇ ಸುಖ, ಶಾಂತಿ, ನೆಮ್ಮದಿ, ಸಂತೋಷಗಳನ್ನು ಕಂಡಾಗ ಜೀವನವು ಸ್ವರ್ಗದಂತಿರುತ್ತದೆ.